ಉತ್ತರ ಕರ್ನಾಟಕದ ಒಂದು ಊರು ಮಲ್ಲಾಪುರ. ಒಂದು ಕಾಲದಲ್ಲಿ ಇದು ಸಮೃದ್ಧ ಊರಾಗಿತ್ತು. ಆದರೆ ಕ್ರಮೇಣ ಊರಿನ ಜನ ಒಬ್ಬರನ್ನೊಬ್ಬರು ನಂಬದೆ ಬದಲಾದರು. ಪ್ರತಿ ಮನೆ ತನ್ನದೆಷ್ಟೋ ಅಷ್ಟೇ ನೋಡ್ಕೊಳ್ತು. ಪರಸ್ಪರ ಸಹಾಯ ನಿಂತೋಯ್ತು. ಊರ ದೇವಸ್ಥಾನ ಬಿದ್ದೋಯ್ತು. ಯಜ್ಞ ನಿಂತೋಯ್ತು. 5 ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ. ಊರು ಸಾಯ್ತಾ ಇತ್ತು. ಊರಿನ ವ್ಯಾಪಾರಿ ಕೃಷ್ಣಮೂರ್ತಿ ಒಂದು ದಿನ ತನ್ನ ತಾಯಿ ಸುಭದ್ರಮ್ಮನ ಹತ್ರ ಹೋಗಿ ಹೀಗೆ ಹೇಳ್ದ: ಅಮ್ಮ, ಈ ಊರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಮಳೆ ಇಲ್ಲ, ಬೆಳೆ ಇಲ್ಲ. ಜನ ಯಾರನ್ನು ನಂಬೋದಿಲ್ಲ. ಪಟ್ಟಣಕ್ಕೆ ಹೋಗೋಣ ಅಂತ. ಆದರೆ ಸುಭದ್ರಮ್ಮ ಊರು ಬಿಡೋಕ್ಕೆ ಇಷ್ಟ ಇಲ್ದಿರ ಆ ಊರಿನ ಹಿರಿಯರ ಹತ್ರ ಮಗನ್ನ ಕರ್ಕೊಂಡು ಹೋಗ್ತಾಳೆ. ಆ ಊರಿನ ಹಿರಿಯರು ಅಜ್ಜ ಭೀಮಯ್ಯ 90 ವರ್ಷ, ಅವನ ಹೆಂಡತಿ ನಾಗಲಕ್ಷ್ಮಿ, ಅವಳಿಗೆ 85 ವರ್ಷ. ಅವ್ರ ಹತ್ರ ಹೋಗಿ ಕೃಷ್ಣಮೂರ್ತಿ ಕೇಳ್ಕೊಳ್ತಾನೆ, ಅಜ್ಜ ಏನು ಮಾಡೋದು ಈಗ ಅಂತ. ಅದಕ್ಕೆ ಅಜ್ಜ ಒಂದು ಕಥೆ ಹೇಳ್ತಾನೆ. ಸೃಷ್ಟಿಯ ಆದಿಯಲ್ಲಿ ದೇವತೆಗಳು ಮತ್ತು ಮಾನವರು ಒಂದೇ ಭೂಮಿಯಲ್ಲಿ ಇದ್ರಂತೆ. ಒಂದು ಮಹಾ ಒಪ್ಪಂದ ಇವರಿಬ್ಬರ ನಡುವೆ ಆಗಿತ್ತಂತೆ. ಅದೇನೆಂದರೆ, ಮನುಷ್ಯ ಹೇಳ್ದ, ನಾವು ನಿಮಗೆ ಯಜ್ಞ ಮಾಡ್ತೀವಿ, ನಿಮ್ಮನ್ನು ಪೋಷಿಸ್ತೀವಿ ಅಂತ. ದೇವತೆ ಹೇಳಿದಂತೆ, ನಾವು ನಿಮಗೆ ಬೆಳೆ, ಬೆಳಕು, ಗಾಳಿ, ಅನ್ನ ಕೊಡ್ತೀವಿ ಅಂತ. ಅಜ್ಜ ಈ ಕಥೆ ಹೇಳಿದ ಮೇಲೆ ಹೇಳಿದ್ರು, ನೋಡು ಕೃಷ್ಣಮೂರ್ತಿ, ಈ ಊರು ಒಪ್ಪಂದ ಮುರಿದಿದೆ. ನಾವು ದೇವತೆಗಳನ್ನು ಮರೆತಿದ್ದೀವಿ, ದೇವತೆಗಳು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ. ಊರಿನ ಜನ ಒಬ್ಬರನ್ನೊಬ್ಬರು ಮರೆತಿದ್ದಾರೆ. ಊರು ಒಣಗೋಗ್ತಿದೆ ಅಷ್ಟೇ ಅಂತ. ಅದಕ್ಕೆ ಕೃಷ್ಣಮೂರ್ತಿ ಕೇಳ್ದ, ಅಜ್ಜ ನಾವೀಗೇನು ಮಾಡಬೇಕು ಅಂತ. ಆಗ ನಾಗಲಕ್ಷ್ಮಿ ಹೇಳಿದ್ರು, 3 ಕೆಲಸ ಮಾಡು ಅಂತ. ಮೊದಲನೇದು, ದೇವಸ್ಥಾನ ಸರಿ ಮಾಡು, ಯಜ್ಞ ಆರಂಭ ಮಾಡು, ದೇವತೆಗಳನ್ನು ಮತ್ತೆ ಸ್ಮರಿಸು. 2ನೇದು, ಪ್ರತಿ ಮನೆಯಿಂದ ಒಂದು ಮಣ್ಣಿನ ಮಡಕೆ ನೀರು ಊರ ಬಾವಿಗೆ ಸುರೀರಿ, ಪ್ರತಿ ರೈತ ತನ್ನ ಅಂಗಳದಲ್ಲಿ ಒಂದು ಗಿಡ ನೆಡಲಿ ಅಂತ. 3ನೇದು, ಊರಿನ ಪ್ರತಿ ಮನೆಯ ಮಕ್ಕಳು ಒಂದೇ ಶಾಲೆಯಲ್ಲಿ ಓದಲಿ, ಶ್ರೀಮಂತರ ಮಕ್ಕಳು ಬಡ ಮಕ್ಕಳಿಗೆ ಸಹಾಯ ಮಾಡಲಿ, ಪರಸ್ಪರ ಪೋಷಣೆ ಆರಂಭ ಆಗಲಿ ಅಂತ. ಕೃಷ್ಣಮೂರ್ತಿ ಮತ್ತು ಸುಭದ್ರಮ್ಮ ಊರಿನ ಸಭೆ ಕರೆದರು. ಮೊದಲು ಯಾರೂ ಬರಲಿಲ್ಲ. 2-3 ಮನೆಯ ಜನ ಬಂದರು ಅಷ್ಟೆ. ಆ ರಾತ್ರಿ ಶಿಕ್ಷಕ ರಂಗಸ್ವಾಮಿ ಎದ್ದು ನಿಂತು ಊರ ಜನಕ್ಕೆ ಹೇಳಿದರು, ನೋಡಿ, ಇದು ಹೀಗಾದರೆ ಆಗಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಮಾರನೇ ದಿವಸ ಊರಿನ ಜನ ಒಟ್ಟಾಗಿ ದೇವಸ್ಥಾನ ಸರಿ ಮಾಡಿದರು. ಗೌಡರ ಕುಟುಂಬ ಮೊದಲು ಬರಲಿಲ್ಲ, ಆದರೆ ಕ್ರಮೇಣ ಅವರೂ ಬಂದರು. ಒಟ್ಟಿಗೆ ಯಜ್ಞ ಮಾಡಿದರು. 1 ವಾರದ ನಂತರ ಮೋಡ ಮುಸುಕಿತು. 2 ವಾರದ ನಂತರ ಮಳೆ ಬಿತ್ತು. ತಿಂಗಳ ನಂತರ ಹೊಲ ಹಸಿರಾಯಿತು. ಅಜ್ಜ ಭೀಮಯ್ಯ ಕೃಷ್ಣಮೂರ್ತಿಗೆ ಹೇಳಿದರು, ನೋಡಿದೆಯಾ, ನಾವು ದೇವತೆಗಳನ್ನು ಪೋಷಿಸಿದ್ವಿ, ದೇವತೆಗಳು ನಮ್ಮನ್ನು ಪೋಷಿಸಿದರು. ಇದು ಪರಸ್ಪರ ಭಾವ, ಪರಮ ಶ್ರೇಯಸ್ಸು ತಂದಿದೆ ಅಂತ. ಗೌಡರ ಮಗ ವೀರಭದ್ರ ಕೊನೆಗೂ ಊರಿನ ಯಜ್ಞಕ್ಕೆ ಬಂದ. ಮೊದಲ ದಿನ ತಲೆ ತಗ್ಗಿಸಿ ನಿಂತ. ನಾವು ತಪ್ಪು ಮಾಡಿದ್ವಿ. ಊರಿನ ಬಾವಿ ನಮ್ಮ ಒಬ್ಬರದ್ದೇ ಅಲ್ಲ, ಊರಿನ ಹೊಲ ನಮ್ಮ ಒಬ್ಬರದ್ದೇ ಅಲ್ಲ, ಊರಿನ ದೇವರು ನಮ್ಮ ಒಬ್ಬರದ್ದಲ್ಲ, ಎಲ್ಲ ಎಲ್ಲರದ್ದು ಅಂತ ಹೇಳ್ದ. ಅವತ್ತು ಸಂಜೆ ಗೌಡರ ಮನೆ ಮುಂದೆ ದೀಪ ಉರಿಯಿತು. ಮೊದಲ ಬಾರಿ ತಮ್ಮ ಮನೆ ಮುಂದೆ ದೀಪ ಹಚ್ಚಿ ಊರಿನ ಎಲ್ಲರಿಗೂ ಸ್ವಾಗತ ಹೇಳಿ ಕಳಿಸಿದರು. ಅವತ್ತು ರಾತ್ರಿ ಮಲ್ಲಾಪುರ ಊರಲ್ಲಿ ಒಂದು ಮಹಾ ಬೆಳಕು ಹಬ್ಬಿತ್ತು. ಇದನ್ನೇ ಭಗವಂತ ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 11 ಹೇಳಿರೋದು. ಶ್ಲೋಕ ಹೀಗಿದೆ: ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಃ ಪರಸ್ಪರಂ ಭಾವಯಂತು ಶ್ರೇಯಃ ಪರಮವಾಪ್ಸ್ಯಥ. ಶ್ಲೋಕ 10ರಲ್ಲಿ ಕೃಷ್ಣ ಹೇಳಿದ್ದ, ಬ್ರಹ್ಮ ಮಾನವರನ್ನ ಯಜ್ಞದ ಜೊತೆ ಸೃಷ್ಟಿಸಿದ್ದ, ಯಜ್ಞ ಕಾಮಧೇನು ಆಗಲಿ ಅಂತ. ಶ್ಲೋಕ 11ರಲ್ಲಿ ಕೃಷ್ಣ ಆ ಯಜ್ಞ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ಮಹಾರಹಸ್ಯ ತೆರೆದಿಟ್ಟಿದ್ದಾನೆ. ಮಾನವ ದೇವತೆಗಳನ್ನು ಪೋಷಿಸ್ತಾರೆ, ದೇವತೆಗಳು ಮಾನವರನ್ನು ಪೋಷಿಸ್ತಾರೆ. ಪರಸ್ಪರ ಪೋಷಣೆಯೇ ಪರಮ ಶ್ರೇಯಸ್ಸು ಅನ್ನೋದು ಈ ಶ್ಲೋಕದ ಅರ್ಥ. ಇದನ್ನೇ ಆಧುನಿಕ ವಿಜ್ಞಾನ ಮತ್ತು ಪರಸ್ಪರ ಭಾವದಲ್ಲಿ ನೋಡಿದರೆ ಇಕಾಲಜಿ, ಎಲ್ಲ ಜೀವಿ ಒಂದಕ್ಕೊಂದು ಆಧಾರ. ಒಂದು ಜೀವಿ ನಾಶ ಆದರೆ ಸಂಪೂರ್ಣ ಚಕ್ರ ಏರ್ಪೇರಾಗುತ್ತೆ. ಎಕನಾಮಿಕ್ಸ್ ಗಿವ್ ಆ್ಯಂಡ್ ಟೇಕ್, ಮಾರುಕಟ್ಟೆ ಮೂಲತತ್ವ, ಒಬ್ಬ ಕೊಟ್ಟರೆ ಇನ್ನೊಬ್ಬ ಪಡಿತಾನೆ ಅನ್ನೋದು. ಸೈಕಾಲಜಿ ಕೊಟ್ಟರೆ ಮರಳಿ ಕೊಡಬೇಕು ಅನ್ನುವಂಥ ಭಾವ, ಸಂಬಂಧ ಗಟ್ಟಿ ಮಾಡುವ ಮೂಲತತ್ವ. ಗೀತೆ ಇದನ್ನು 5000 ವರ್ಷದ ಹಿಂದೆಯೇ ಹೇಳಿತ್ತು. ಆಶ್ಚರ್ಯ ಅಲ್ವಾ? ಕೊನೆಯದಾಗಿ ಹೂ ಬಿಟ್ಟ ಮರ ಹಕ್ಕಿಗೆ ಆಸರೆ ಕೊಡುತ್ತೆ, ಹಕ್ಕಿ ಬೀಜ ಹರಡಿ ಮರ ಬೆಳೆಸುತ್ತೆ. ಮಾನವ ದೇವತೆಗಳನ್ನು ಪೋಷಿಸಿದರೆ ದೇವತೆಗಳು ಮಾನವರನ್ನು ಪೋಷಿಸ್ತಾರೆ. ಒಬ್ಬರನ್ನೊಬ್ಬರು ಪೋಷಿಸಿಕೊಳ್ಳುವ ಈ ಪರಮಚಕ್ರ, ಇದೇ ಸೃಷ್ಟಿ, ಇದೇ ಧರ್ಮ, ಇದೇ ಮೋಕ್ಷ. ಮುಂದಿನ ಶ್ಲೋಕ 12ರಲ್ಲಿ ಕೃಷ್ಣ ಒಂದು ಗಂಭೀರ ಎಚ್ಚರಿಕೆ ಕೊಡ್ತಾನೆ. ದೇವತೆಗಳು ಕೊಟ್ಟಿದ್ದನ್ನು ಅವನಿಗೆ ವಾಪಸ್ ಕೊಡದೆ ನಾವು ತಿಂದರೆ ಅದು ಕಳ್ಳತನ, ಕರ್ಮಯೋಗ ಇನ್ನಷ್ಟು ತೀಕ್ಷ್ಣ ಆಗುತ್ತೆ. ಹಾಗಾದರೆ ಆ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ